ನಾಟಕ ವಾಲಿ ಮೋಕ್ಷ. ವಾಲಿ 2 ಯುಗಗಳವರೆಗೆ ಬದುಕಿದವ ಮಹಾಪರಾಕ್ರಮಿ. ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳಿಗೆ ಸೋಲಾಗುವ ಸಂಭವವಿತ್ತು. ಆಗ ದೇವತೆಗಳು ವಾಲಿಯ ಸಹಾಯದಿಂದ ರಾಕ್ಷಸರ ವಿರುದ್ಧ ಗೆದ್ದರು. ಅಲ್ಲಿ ಉದ್ಭವಿಸಿದವಳೇ ಅಪ್ರತಿಮ ಸುಂದರಿ ತಾರಾಮತಿ. ವಾಲಿ ಅವಳ ಸೌಂದರ್ಯಕ್ಕೆ ಮರುಳಾಗಿ ತಾರಾಮತಿಯನ್ನು ಮದುವೆಯಾಗಲು ಮುಂದಾಗುತ್ತಾನೆ. ದೇವತೆಗಳು ವಿರೋಧಿಸುತ್ತಾರೆ. ಈಗ ಈ ಸುಂದರ ಪೌರಾಣಿಕ ನಾಟಕ ವಾಲಿ ಮೋಕ್ಷ ನಾಂದಿಯೊಂದಿಗೆ. ಎಲ್ಲ ಮೈಕು ಆನ್ ಮಾಡಿ ಪ್ಲೀಸ್. ಮೈಕ್ ಆನ್ ಪ್ಲೀಸ್. ಕಾರ್ಡ್ಲೆಸ್ ಮೈಕ್. ಹಲೋ 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 अगजानन पद्मार्कं गजाननम् अहर्निशम् अनेकदन्तं ನಾಟ್ಯಲೋಕ ನಟರಾಜನು ನೀ ಢಮರುಗ ನುಡಿ ಜೇಂಕಾರವು ನೀ
ಶೇಖರ ನಮೋ ನಟ 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 ಶೇಖರ ಯಾರದು ಓಡಿ ತಪ್ಪು ಮಾಡುತ್ತಿದೆ ಎಂದವರು ನಾರಾಯಣ ನಾರಾಯಣ ಏನಾರದ ನಡೆದಂತ ಸಮುದ್ರ ಮಂಥನದಲ್ಲಿ ಅಸದರನ್ನ ಸದಬಡಿದು ದೇವತೆಗಳನ್ನು ಮಡಿಸಿ ಅಜೇಯರಾಗಿ ನಿಂತವನು ಈ ವಜ್ರಕಾಯವಾಲೆ. ಅದರ ಪ್ರತೀಕವಾಗಿ ಬಂದಂತ ಈ ಸುರಸುಂದರಿಯನ್ನ ನನ್ನ ಪಟ್ಟದರ ಸನ್ಯಾಸ ಮಾಡಿಕೊಳ್ಳುತ್ತಿರುವೆ. ಏನನ್ನುವೆ? ಇವಳು ಆ, ನಿನಗೆ ಅನುರೂಪವಾದ ಜೋಡಿಯೇ. ನಾರದ, ಆ, ಏನು ನೀನು ನನ್ನನ್ನು ಹೊಗಳುತ್ತಿದ್ದೀಯೋ ಅಥವಾ ಏಕವಚನದಲ್ಲಿ ಬೈಯುತ್ತಿದ್ದೀಯೋ ತಿಳಿಯುವುದೇ ಇಲ್ವಲ್ಲ. ಎರಡೂ ಅಲ್ಲ. ಮತ್ತೆ ನಿನಗೇನು ಕೆಲಸವಿಲ್ಲೇ? ವಾಲಿ, ಲೋಕವನ್ನೆಲ್ಲ ತಿರುಗುತ್ತಾ ಅಲ್ಲಿಯ ಸುದ್ದಿಯನ್ನ ಬಿತ್ತರಿಸುವುದೇ ಅಲ್ಲವೇ ನನ್ನ ಪ್ರಮುಖವಾದ ಕಾರ್ಯ. ಉದಯವಾಣಿ ನನ್ನದೇ, ಓಹೋ, ಪ್ರಜಾವಾಣಿಗೂ ನಾನೇ, ಆಹಾ, ವಿಶ್ವವಾಣಿ ನನ್ನ ಅಂಕೆಯಲ್ಲಿದೆ. ಪೂಜ್ಯ ನಾರದರೆ ಆಶೀರ್ವದಿಸಿ. ಶೀಘ್ರವೇ ಕಲ್ಯಾಣ ಪ್ರಾಪ್ತಿರಸ್ತು. ಇದೇನು ತಡವಾಗಿಯಾದರೂ ತಡವರಿಸುತ್ತಾ ತಡವಿಲ್ಲದೆ ಬಂದು ಏನಾರದ? ಸಾಕು, ನಿಲ್ಲಿಸು ನಿನ್ನ ಪ್ರತಾಪವನ್ನ. ಬಾಯಿಗೆ ಬಂದಂತೆ ಪ್ರಲಾಪಿಸಬೇಡ. ತಾರ, ಈ ತ್ರಿಲೋಕ ಸಂಚಾರಿ ಆಡುವ ಪ್ರಲಾಪಗಳನ್ನು ಕೇಳಲು ನಮ್ಮಲ್ಲಿ ವೇಳೆ ಇಲ್ಲ. ಮಾಡಲು ಬೇಕಾದಷ್ಟು ಕೆಲಸಗಳಿವೆ. ನಡೆ, ಹೋಗೋಣ. ಈ ಆತುರವೇ ಮುಂದೊಂದು ದಿನ ನೀನು ಪಶ್ಚಾತ್ತಾಪ ಪಡುವ ಹಾಗಾಗುತ್ತದೆ. ನಾರಾಯಣ ನಾರಾಯಣ. ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ಮಾತಾಜ ಪಾರ್ವತಿ ದೇವ, ಪಿತಾದೇವಿ ಮಹೇಶ, ಬಾಂಧವ ಶಿವ ಭಕ್ತಾಶ್ಚ, ಸ್ವದೇಶೋ ಭುವನತ್ರಯಂ, ಜಗದೀಶ್ವರ ಈ ಜಗತ್ತನ್ನ ತನ್ನ ಉದರದೊಳಗಿರಿಸಿಕೊಂಡು ಸರ್ವರನ್ನು ಸಂರಕ್ಷಿಸುತ್ತಿರುವ ಈ ಜಗದೀಶ್ವರನಿಗೆ ಈ ನಿನ್ನ ಭಕ್ತ ವಾಲಿಯ ಸಾಷ್ಟಾಂಗ ಪ್ರಣಾಮಗಳು. ವಾಲಿ ತಂದೆ, ಇಡೀ ಜಗತ್ತಿಗೆ ಗೊತ್ತಿದೆ ಈ ವಾಲಿ ನಿನ್ನ ಅನನ್ಯ ಭಕ್ತನೆಂದು. ಆದರೆ ಭಕ್ತ ಎಂದು ನಿನ್ನ ಅಮೃತವಾಣಿಯಿಂದ ಕೇಳಲು ಈ ವಾಲಿಯ ಕರ್ಣಗಳು ಕಾತರಿಸುತ್ತಿವೆ. ಅನುಗ್ರಹಿಸು ತಂದೆ. ವಾಲಿ, ತಂದೆ, ನನ್ನ ಪ್ರಿಯ ಭಕ್ತ ವಾಲಿ ಮಹಾರಾಜ, ಧನ್ಯೋಸ್ಮಿ. ನಿನ್ನ ಮನೋಭಿಷ್ಟವೆಲ್ಲವೂ ನಿರಾತಂಕವಾಗಿ ನೆರವೇರಲಿ. ವಿಜಯಶಾಲಿಯಾಗು ಕಂದ. ಧನ್ಯೋಸ್ಮಿ ತಂದೆ. ಅನ್ನಪೂರ್ಣೆ ಸದಾಪೂರ್ಣೆ, ಶಂಕರ ಪ್ರಾಣವಲ್ಲಭೆ, ಜ್ಞಾನವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಜಗನ್ಮಾತೆ, ಜಗಜ್ಜನನಿ, ಈ ನಿನ್ನ ಭಕ್ತರ ಪ್ರಣಾಮಗಳನ್ನು ಸ್ವೀಕರಿಸು. ಮಗನೇ ತಾಯಿ, ವಾಲಿ, ಸಮುದ್ರ ಮಂಥನದಲ್ಲಿ ನಿನ್ನ ಭಾಗವಹಿಸುವಿಕೆ
ಬಲದಿಂದಲೇ ದೇವತೆಗಳಿಗೆ ಜಯ ಲಭಿಸಿದ್ದು. ರಾಕ್ಷಸ ಸಮೂಹವನ್ನೇ ಹೆದರಿಸಿದ ನಿನ್ನ ಎದೆಗಾರಿಕೆ ಕಂಡು ಸಂತೋಷವಾಯಿತು ಮಗನೇ. ಧನ್ಯವಾಯಿತು ತಾಯಿ. ಮುಂದಿನ ನಿನ್ನೆಲ್ಲಾ ಕಾರ್ಯಗಳಿಗೆ ಜಯ ಸಿಗಲಿ, ವಿಜಯವಾಗಲಿ ಮಗನೇ. ಧನ್ಯೋಸ್ ತಾಯಿ. ವರದ ಅಪೇಕ್ಷೆಯಲ್ಲಿ ಬಂದವನಲ್ಲ ಈ ವಾಲಿ. ಆದರೂ ತಂದೆ ತಾಯಿಗಳಾದ ನೀವು ವರವನ್ನು ನೀಡುತ್ತೇನೆ ಎನ್ನುವಾಗ ಬೇಡ ಎನ್ನುವಟ್ಟು ಮೂರ್ಖನೂ ಅಲ್ಲ ಈ ವಾಲಿ. ಆಗಲಿ, ಸದಾ ನಾನು ಜಯಶಾಲಿ ಆಗಬೇಕೆಂದಾದರೆ ನನ್ನ ಎದುರಾಳಿಯಾಗಿ ಯಾರೇ ನನ್ನೊಡನೆ ಯುದ್ಧಕ್ಕೆ ಬಂದರು ಅವರ ಅರ್ಧ ಬಲ ನನ್ನ ತೋಳ್ಬಲಕ್ಕೆ ಬರಬೇಕು. ಅಂತಹ ವರವನ್ನು ಅನುಗ್ರಹಿಸಿದ್ದಾರೆ. ವಾಲಿ, ನಿನ್ನ ಬಲ ನಿನ್ನನ್ನು ಕಾಪಾಡುವಂತಿರಬೇಕು. ಆಹಾ, ನಿನ್ನ ಧೈರ್ಯ ಹಾ, ನಿನ್ನನ್ನು ರಕ್ಷಿಸುವಂತಿರಬೇಕು. ಆಗಲಿ ತಂದೆ. ನಿನ್ನ ಉತ್ಸಾಹ ನಿನ್ನನ್ನು ಸೋಲಿಸುವಂತಾಗಬಾರದು. ಆಹಾ, ಈ ಶಿವನ ಸಂಪೂರ್ಣ ಆಶೀರ್ವಾದ ನಿನಗಿದೆ. ದೇವಿ, ಸ್ವಾಮಿ, ಪಾರ್ವತಿ, ಭಕ್ತರ ಭಕ್ತಿಗೆ ಒಲಿದ ನಾವು ಭಕ್ತರ ಇಷ್ಟಾರ್ಥವನ್ನು ಪೂರೈಸಲೇಬೇಕಲ್ಲವೇ? ಹೌದು ಸ್ವಾಮಿ. ತಥಾಸ್ತು. ತಥಾಸ್ತು. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಈವರೆಗೂ ಈ ಜಗಜಟ್ಟಿವಾಲಿಯನ್ನ ಮುಟ್ಟಿದವರಿಲ್ಲ, ತಟ್ಟಿದವರಿಲ್ಲ, ಎದುರು ನಿಂತು ಗೆದ್ದವರಿಲ್ಲ. ಈಗ ಶಿವನ ವರ ನನಗೆ ಸಿಕ್ಕಿದೆ. ನನ್ನ ಎದುರಾಳಿಯಾಗಿ ಯಾರೇ ನನ್ನ ಎದುರು ನಿಂತರು ಅವರ ಅರ್ಧ ತೋಳ ಬಲ ನನಗೆ ಬರುತ್ತದೆ. ಅಂದ ಮೇಲೆ ಇಡೀ ಮೂಲೋಕದಲ್ಲಿ ಅಜೇಯ ಈ ವಾಲಿ, ಅಜೇಯ ಈ ವಾಲಿ. ಎದುರು ಬಂದ ಶತ್ರುಗಳ ಮೊಂಡವನ್ನು ಎದೆ ಬಾಗಿದ ರಕ್ತ ದೋಕಳಿಯನ್ನು ಮಾಡುತ್ತಾನೆ ಈ ಪ್ರಚಂಡ ವಾಲಿ. ಯಾ! ಓಂ ನಮಃ ಶಿವ, ಓಂ ನಮಃ ಶಿವ. ನಾರಾಯಣ ನಾರಾಯಣ ನಾರಾಯಣ. ಓಹೋ ಲೋಕರಕ್ಷಕ, ಅನಾಥ ಬಂಧು, ಲಕ್ಷ್ಮೀ ವಲ್ಲಭ, ತಮ್ಮ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಓ ತ್ರಿಲೋಕ ಸಂಚಾರಿ ನಾರದರು, ಶುಭಮಸ್ತು ಶುಭಮಸ್ತು. ಏನಂದ್ರಿ ಏನಂದ್ರಿ? ಊರೂರು ಅಲೆಯೋನು ಅಂತ ಪರೋಕ್ಷವಾಗಿ ಹೇಳಿದ್ರಿ ಅಲ್ವೇ? ನಾರದರು ಮಾಧ್ಯಮದಂತೆ ಎಂದು ಲೋಕವೇ ನಂಬಿರಬಹುದು. ಆದರೆ ವಿಶ್ವಕ್ಕೆಲ್ಲ ಒಬ್ಬರೇ ಆದ ನಾರಾಯಣನೇ ಹೀಗಂದ ಮೇಲೆ ಏನ್ ಹೇಳುವುದು, ಏನ್ ಹೇಳುವುದು? ನಾರಾಯಣ ನಾರಾಯಣ. ಇತ್ತೀಚೆಗೆ ಲೋಕದಲ್ಲಿ ಒಂದು ವಿಶೇಷವಾದ ಸುದ್ದಿ ಹರಡಿದೆಯಂತೆ. ಏನದು ನಾರದರೆ? ಹೊಸ ಸುದ್ದಿ. ಕಿಷ್ಕಿಂಧಾಧೀಶನಾದ ಆ ದುಷ್ಟ ಅಲ್ಲ 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 ದೈತ್ಯ ವಾಲಿ ವಿಶೇಷವಾದ ವರ ಪಡೆದಿದ್ದಾನಂತೆ. ನಿಮ್ಮ ಈ ಸುದ್ದಿಯನ್ನು ಕೇಳಿ ಮೂರು ಲೋಕವೇ ಒಮ್ಮೆ ಕಂಪಿಸಿದಂತಾಯಿತಲ್ಲ. ಆ? ನಾರದರೆಂದರೆ ಮಹಾತ್ಮರು ಎಂದು ಇಡೀ ಲೋಕವೇ ತಿಳಿದಿದೆ. ನೀವು ಮಾಡುವ ಕೆಲಸವನ್ನು ಬೇರಾರೂ ಮಾಡಲು ಸಾಧ್ಯವಿಲ್ಲ. ಆದರೂ ಸಹ ನೀವು ಮೂರು ಲೋಕಗಳನ್ನೆಲ್ಲ ಸುತ್ತಿ ಬಂದು ಸುದ್ದಿಯನ್ನು ನಮ್ಮಲ್ಲಿ ಅರಿಯುತ್ತೀರಿ. ನಾರದರೆ, ಆ. ಈ ಸುದ್ದಿ ನಮಗೆ ತಿಳಿದ ಸುದ್ದಿಯೇ ಆಗಿದೆ. ಓಹೋ, ಯುದ್ಧದಲ್ಲಿ ಹ, ವೈರಿಯ ಅರ್ಧ ಬಲ ತನಗೆ ಬರಬೇಕೆಂಬುದು ಅಲ್ಲವೇ? ಹಾ, ಅದೇ 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 ಸುದ್ದಿ. ಹಾ, ಅದೋ ಅದೋ ವಾಲಿ ವಾಲಿ ಇತ್ತಲೇ ಬರುತ್ತಿದ್ದಾನೆ. ಹಾ. ನನಗಿನ್ನೇನು ಕೆಲಸ? ನಾರಾಯಣ ನಾರಾಯಣ.
ಮಹಾರಾಜ ವಾಲಿ, ನೀನು ಹೀಗೆ ಮೌನವಾಗಿದ್ದರೆ ನಾವೇನೆಂದು ಅರ್ಥೈಸಿಕೊಳ್ಳಲಿ? ಓಹೋ, ನನಗೂ ಬಹಳ ಸಂತೋಷವಾಗಿದೆ. ಮೆಚ್ಚಿದೆ ವಾಲಿ, ಮೆಚ್ಚಿದೆ. ಸಮುದ್ರ ಮಂಥನದಲ್ಲಿ ನಿನ್ನ ಶೌರ್ಯ ಸಾಹಸಗಳನ್ನೆಲ್ಲ ನಮ್ಮ ದೇವತೆಗಳೆಲ್ಲ ನೋಡಿ ಮೆಚ್ಚಿಕೊಂಡಿದ್ದೇವೆ. ಹಾಗಾಗಿ ನಿನಗೇನು ವರ ಬೇಕು ಕೇಳು, ಕೊಡಲು ಸಿದ್ಧನಿದ್ದೇನೆ. ಈ ಜಗಜಟ್ಟಿ ಅತುಲ ಪರಾಕ್ರಮಿ ಅಜೇಯನಾದ ವಾಲಿಗೆ ಈ ವಿಷ್ಣು ವರ ಕೊಡುವುದಂತೆ. ಎಂತ ಅಪಹಾಸ್ಯದ ಸಂದರ್ಭ! ನನಗೆ ಈ ದೇವತೆಗಳ ಮನಸ್ಥಿತಿಯ ಅರ್ಥವಾಗುವುದಿಲ್ಲ. ಸಮುದ್ರ ಮಂಥನದಲ್ಲಿ ಸೋತು ನಿರ್ವೀರ್ಯರಾಗಿ ಆರ್ತರಾಗಿ ನನ್ನ ಕಾಲ ಒಡದಲ್ಲಿ ನಿಂತವರು ನೀವು. ನನಗೆ ವರ ಕೊಡುವುದಂತೆ. ಗೆದ್ದವರು ಸೋತವರಿಗೆ ವರ ಕೊಡುವುದೇ ಹೊರತು ಸೋತವರು ಗೆದ್ದವರಿಗಲ್ಲ. ಕೇಳು, ನಿನಗದಾವ ವರ ಬೇಕೋ ಕೇಳು, ಈ ವಾಲಿ ನೀಡುತ್ತಾನೆ. ನಾನೇನು ಕೇಳಿದರು ಕೊಡಲು ನಿನ್ನ ಮನಸ್ಸು ಒಪ್ಪುತ್ತದೆಯೇ ವಾಲಿ? ಎಲ್ಲದಕ್ಕೂ ತಯಾರಾಗಿದೆ ವಾಲಿಗೆ. ಏನನ್ನು ಕೇಳಿಯ ನೀನು? ಹೆಚ್ಚೆಂದರೆ ನನ್ನ ಪ್ರಾಣವನ್ನೇ ಕೇಳಬಹುದು. ಅದಕ್ಕೂ ತಯಾರಿದ್ದಾನೆ ಈ ವಾಲಿ. ಕೇಳು, ಅದೇನು ವರ ಕೇಳುತ್ತೀಯೋ ಕೇಳು. ನಿನ್ನ ಪ್ರಾಣದ ಅಗತ್ಯತೆ ನನಗಿಲ್ಲ. ಆದೀತು ಆದೀತು. ನಿನ್ನ ಪ್ರಾಣ ನಿನಗೆ ಬೇಡವೆನಿಸಿದಾಗ, ನನಗೆ ನಿನ್ನ ಪ್ರಾಣವನ್ನು ತೆಗೆಯುವುದು ಬಹುಮುಖ್ಯವಾದಾಗ ಈ ನಿನ್ನ ವರವನ್ನು ಬಳಸಿಕೊಳ್ಳುತ್ತೇನೆ. ತಥಾಸ್ತು. ದೇವತೆಗಳಿಂದ ವರ ಪಡೆಯುವುದು ಒಂದಾದರೆ, ದೇವತೆಗಳಿಗೆ ವರ ಕೊಡುವಷ್ಟು ಬೆಳೆದಿದ್ದಾನೆ ಈ ಪ್ರಚಂಡವಾಲಿ. ಇಂತಹ ಸಂತೋಷದ ವಿಷಯವನ್ನ ನನ್ನ ಸಹೋದರ ಸುಗ್ರೀವನೊಂದಿಗೆ ಹಂಚಿಕೊಂಡು ಸಂಭ್ರಮಿಸಬೇಕು. ಸುಗ್ರೀವ, ದಶಕಟ್ಟ ರಾವಣ, ಲಂಕಾಧೀಶ್ವರ ರಾವಣ. ನೀಲಕಂಠ ನಿನ್ನಡಿಗೆ ಎನ್ನಯ ನಮನವಯ್ಯ, ನಾದ ಬ್ರಹ್ಮ ನಿನ್ನ ನಾಮ ಪಾಡಿ ಧನ್ಯನಯ್ಯ. ನೀಲಕಂಠ ನಿನ್ನಡಿಗೆ ಎನ್ನಯ ನಮನವಯ್ಯ,
ನಾದ ಬ್ರಹ್ಮನಿನ ನಾಮ ಪಾಡಿನ ಧನ್ಯನಯ್ಯ ನೀಲಕಂಠನೇ ಹೇ ಶಿವನೇ ನೀಲಕಂಠನೇ ಹೇ ಶಿವನೇ ರಾಜನಿನ್ನ ನಾಟ್ಯ ನೋಡಿ ನರ್ತಿಸಿದೆ ತನುವು ನಯನತ್ರಯ ನಿನ್ನ ರೂಪ ನೋಡಿ ತಣಿತು ಈ ನಯನ ನಟರಾಜನಿನ್ನ ನಾಟ್ಯ ನೋಡಿ ನರ್ತಿಸಿದೆ ತನುವು ನಯನತ್ರಯ ನಿನ್ನ ರೂಪ ನೋಡಿ ತಣಿತು ಈ ನಯನ ನಿಶಾಕರನ ಜಡೆಯಲ್ಲಿ ಧರಿಸಿರುವ ನೀಲಲೋಹಿತ ನಿಶಾಕರನ ಜಡೆಯಲ್ಲಿ ಧರಿಸಿರುವ ನೀಲಲೋಹಿತ ನೀಲಕಂಠ ನಿನ್ನಡಿಗೆ ಎನ್ನಯ ನಮನವಯ್ಯ ನಾದ ಬ್ರಹ್ಮನಿನ ನಾಮ ಪಾಡಿನ ಧನ್ಯನಯ್ಯ ನಾದ ಬ್ರಹ್ಮನಿನ ನಾಮ ಪಾಡಿನ ಧನ್ಯನಯ್ಯ ಸಂಧಿಯಾಗಿ ನಿವೇದಿಸುವೆನ ನಿನ್ನ ಚರಣದಲ್ಲಿ ನಿನ ಸೇವೆಗೈಯುತ ನವರತ ನಾ ಬಾಳುವೆ ಎಂದೆಂದು ನಿಸ್ಸಂಧಿಯಾಗಿ ನಿವೇದಿಸುವೆನ ನಿನ್ನ ಚರಣದಲ್ಲಿ ನಿನ ಸೇವೆಗೈಯುತ ನವರತ ನಾ ಬಾಳುವೆ ಎಂದೆಂದು ನಮನವಿದೋ ಕರುಣಾಮಯ ಶಿವ ಕರುಣಾಮಯ ನಮನವಿದೋ ಕರುಣಾಮಯ ಶಿವ ಕರುಣಾಮಯ ನೀಲಕಂಠ ನಿನ್ನಡಿಗೆ ಎನ್ನಯ ನಮನವಯ್ಯ ನಾಗ ಬ್ರಹ್ಮನಿನ ನಾಮ ಪಾಡಿನ ಧನ್ಯನಯ್ಯ ನೀಲಕಂಠ ನಿನ್ನಡಿಗೆ ಎನ್ನಯ ನಮನವಯ್ಯ ನಾದ ಬ್ರಹ್ಮನಿನ ನಾಮ ಪಾಡಿನ ಧನ್ಯನಯ್ಯ ನೀಲಕಂಠನೇ ಹೇ ಶಿವನೇ ನೀಲಕಂಠನೇ ಹೇ ಶಿವನೇ ಚೆನ್ನಾಗಿ ನೃತ್ಯ ಮಾಡಿರುವೆ. ನಾರಾಯಣ ನಾರಾಯಣ. ಸ್ವಲ್ಪ ಇರಿ. ಇದೆ ನೋಡಿ, ನಾರಾಯಣ. ಅತ್ಯಂತ ಸುಂದರವಾದ ದಿನ, ಅತ್ಯಂತ ಸಂಭ್ರಮ. ನಾರದರೆ ತಾಳಿ, ಅತ್ಯಂತ ಸಂಭ್ರಮದ ದಿನ. ಇಡೀ ರಾಕ್ಷಸ ಕುಲನೇ ಸಂತೋಷವನ್ನು ಅನುಭವಿಸಬೇಕು. ಈ ರಾವಣ 3 ಲೋಕಗಳನ್ನು ಗೆದ್ದು ದೇವಾದಿ ದೇವತೆಗಳನ್ನ ಸೋಲಿಸಿ ಎಲ್ಲರನ್ನು ಬಂಧಿಸಿದ್ದಾಗಿದೆ. ಈಗ ಆ ದೇವೇಂದ್ರನನ್ನ ಆ ದಾಶಕಂಠ ಅರಮನೆಗೆ ಹೋಗಿ ರಂಬೆ, ಊರ್ವಶಿ, ಮೇನಕೆ ಇವರನ್ನೆಲ್ಲ ಒಳಗೊಂಡು ಅಲ್ಲಿ ರಾಜ್ಯಭಾರವನ್ನು ಮಾಡಬೇಕಾಗಿದೆ. ಈ ದಶಕಂಠ ರಾವಣ ನಾರದರೆ ಸಂದೇಶವಿದೆಯೇ ಹೇಳಿ. ಈಗ ಶುಭವಾಗಲಿ ಶುಭವಾಗಲಿ. ನಾರದ ನಾರದ ಹೇಗಪ್ಪ ಇವನಲ್ಲಿ ಹೇಗೋದು? ನೋಡುವುದೇ ಇಲ್ವಲ್ಲ ಈ ಕಡೆ. ರಾವಣ, ವಂದನೆಗಳು ವಂದನೆಗಳು. ಏನೋ ಮಾತಾಡುವುದೇ ಕಷ್ಟ ಇದೆ.
ರಾವಣ, ಹೇಳಿ ನಾರದರೆ. ಏನು ವಿಶೇಷ? ನಾರದರೆ ನೋಡಿ, ದೇವೇಂದ್ರನ ಎಲ್ಲರನ್ನು ಇಡೀ 3 ಲೋಕಗಳನ್ನು ಗೆದ್ದು ಎಲ್ಲರನ್ನು ಬಂಧಿಸಿದ್ದಾಗಿದೆ. ಈಗ ಈಗ ನಿಮ್ಮೊಬ್ಬರನ್ನ ಬಂಧಿಸುವುದು ಬಾಕಿ ಇದೆ. ನನ್ನನ್ನ? ಯಾರಲ್ಲಿ? ಈ ನಾರದನ್ನ ಬಂಧಿಸಿ. ರಾವಣ, ನೀನು ದೇವಲೋಕವನ್ನು ಗೆದ್ದಿರಬಹುದು, ದೇವತೆಗಳನ್ನು ಬಂಧಿಸಿರಬಹುದು, ಆದರೆ ಕಿಷ್ಕಿಂಧಾಧೀಶನಾದ ವೀರ ವಾಲಿಯನ್ನ ಪರಾಕ್ರಮದಲ್ಲಿ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ನಾರದ, ಈ ರಾವಣನ ಪರಾಕ್ರಮದ ಬಗ್ಗೆ ಅನುಮಾನ ಪಡುತ್ತಿರುವೆಯಾ? ನಿಮ್ಮನ್ನ ತುಂಡು ತುಂಡು ಮಾಡಿ ಬಿಸಾಕಿ ಬಿಡುತ್ತೇನೆ. ಯಾರವನು? ಏನಂದರಿ? ವಾಲಿ. ವಾಲಿ 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 ಏನು ಅವನ ಪರಾಕ್ರಮ? ರಾವಣ, ಕಿಷ್ಕಿಂಧಾಧೀಶನಾದ ವಾಲಿ ಮಹಾಪರಾಕ್ರಮಿ, ಸಾಕ್ಷಾತ್ ಶಿವನಂದ ವರವನ್ನ ಪಡೆದಂತವನು, ಮಹಾಶಿವಭಕ್ತ. ನಾರದರೆ, ಅಷ್ಟೇ ಅಲ್ಲ, ವೀರವಾಲಿ ಪ್ರಚಂಡ ವಾಲಿ ಪ್ರಚಂಡನಲ್ಲ, 3 ಲೋಕಗಳನ್ನು ಗೆದ್ದಿರುವ ಈ ದಶಕಂಠ ರಾವಣ ಪ್ರಚಂಡ, ಮಹಾಪ್ರಚಂಡ ರಾವಣ. ಅವನು ಎಲ್ಲಿದ್ದಾನೆ? ವಾಲಿ ಇಲ್ಲಿಗೆ ಉತ್ತರಾಭಿಮುಖವಾಗಿ ಸಾಗಿದರೆ ಘೋರಾರಣ್ಯವಿದೆ, ಕಿಷ್ಕಿಂಧ. ಆ ಪಟ್ಟಣದಲ್ಲಿ ಅಪೂರ್ವ ಸುಂದರಿಯಾದ ತಾರಾದೇವಿಯೊಂದಿಗೆ ರಾಜ್ಯಭಾರ ಮಾಡುತ್ತಿದ್ದಾನೆ. ಈಗಲೇ ಹೋಗಿ ಆ ವಾಲಿಯನ್ನು ಸಂಹಾರ ಮಾಡಿಬಿಡುತ್ತೇನೆ. ಅದನ್ನೇ ಮಾಡಿ. ನಾರದರೆ ಎಲ್ಲಿ ಅಂದರೆ? ನಾರದರೆ ಕಿಷ್ಕಿಂಧ ವಾಲಿ ಈ ನಾರದನ ಬಂಧಿಸಿ ಏನು ಪ್ರಯೋಜನ? ಒಂದು ಹಾರ ಇದೆಯಾ? ನನ್ನ ಬೇಟೆ ಏನಿದ್ದರು ವಾಲಿ 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 ಎಲ್ಲಿದ್ದಾನೆ ವಾಲಿ? ಮಂತ್ರಿಗಳೇ, ಸೈನ್ಯವನ್ನು ಸಿದ್ಧ ಮಾಡಿ ಕಿಷ್ಕಿಂಧ ಅರಣ್ಯವನ್ನು ವಶಪಡಿಸಿಕೊಳ್ಳಿ. ಸೃಜನದ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಈ ಕಡೆ ಬರಬೇಕು, ವೇದಿಕೆ ಪಕ್ಕ. ನೆಕ್ಸ್ಟ್ ಇನ್ನೊಂದು ಸಾಂಗ್ ಇರುತ್ತೆ. ಸೃಜನದ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಈ ಕಡೆ ಬನ್ನಿ, ವೇದಿಕೆ ಎಡಭಾಗ ಹಾಕಿ. ಸೃಜನದ ವಿದ್ಯಾರ್ಥಿಗಳು ಈ ಕಡೆ ಬನ್ನಿ.
ಕಾಲನ್ನೆತ್ತೆ ಅಂತಾದರೆ ನಿನ್ನ ರುಂಡಮುಂಡವನ್ನು ಬೇರೆ ಮಾಡಿಬಿಡುತ್ತಾನೆ ಈ ವಾಲಿ. ಸೈನಿಕರೇ ಹೊರಡಿ ಹೊರಡಿ. ವಾಲಿ ವಾಲಿ ಮರದಿಂದ ಮರಕ್ಕೆ ಜಿಗಿದು ಹಣ್ಣು ಹಂಪಲು ಸೊಪ್ಪು ಸೊದೆಗಳನ್ನ ತಿಂದು ಜೀವಿಸುವ ಒಬ್ಬ ಸಾಮಾನ್ಯ ಮಾಂಸಾಹಾರಿ ನೀನು ಈ ದಶಕಂಠ ರಾವಣನನ್ನ ಸಾಯಿಸುವೆಯೋ? ವಾಲಿ ರಾವಣ, ನೀನೊಬ್ಬ ದುಷ್ಟ ಪ್ರಾಣಿ ಎಂದು ಈಗ ಅದನ್ನು ಓದ್ರ ನಿಂಗ ಲಂಕೆಯಲ್ಲಿರುವ ಹೆಂಗಳೆಯರನ್ನ ಎಳೆದ ಮಾನಭಂಗ ಮಾಡಿದ ದುಷ್ಟ ನೀನು. ರಾಜ ಮಾರ್ತಾಂಡ ಸಾಧು ಸಂತರನ್ನ ಹಿಂಸಿಸಿ ಸುಖ ಪಡುವ ದುಷ್ಟ ನೀನು. ಈವರೆಗೂ ನಿನ್ನ ಅಟ್ಟಹಾಸ ನಡೆಯಿತು. ಈಗ ವಾಲಿ ಬಂದಿದ್ದಾನೆ. ಇನ್ನು ಮುಂದೆ ವಾಲಿ ಇರು ಇರು, ನನ್ನ ಮಾತು ಕೇಳು ವಾಲಿ. ಏನು ನಿನ್ನ ಮಾತು ಕೇಳು. ಈ ರಾವಣ 3 ಲೋಕಗಳನ್ನು ವಶಪಡಿಸಿಕೊಳ್ಳಲು ಈಗ ನೀನು ನನ್ನನ್ನು ಬಿಡುವಂತ ಕೇಳು, ಪ್ರಾಣ ಭಿಕ್ಷೆಯನ್ನು ಕೊಡುತ್ತೇನೆ. ಇಲ್ಲವಾದರೆ ನಿನ್ನ ಸಾಮ್ರಾಜ್ಯವನ್ನು ನುಚ್ಚು ನೂರು ಮಾಡಿಬಿಡುತ್ತೇನೆ. ಈ ಪ್ರಾಣಿ ನನಗೆ ಪ್ರಾಣ ಭಿಕ್ಷೆ. ನಾನು ಬೇಡುವುದು. ಏ ರಾವಣ, ನೋಡು, ನನ್ನ ಬಾಲದಿಂದ ನಿನ್ನನ್ನು ಈಗ ಬಂಧಿಸುತ್ತೇನೆ. ಸಾಧ್ಯವಾದರೆ ಬಿಡಿಸಿಕೋ ನನ್ನನ್ನ ನೋಡು, ಇದೇ ದೇವಲೋಕ. ನೋಡು, ಇದೇ ಪಾತಾಳ ಲೋಕ. ಮ್ಯೂಸಿಕ್ ಕೊಡಬೇಕಿತ್ತು. ನೋಡು, 3 ಲೋಕಗಳನ್ನು ತಿರುಗಿ ಬಂದಿದ್ದೇನೆ. ನಿನ್ನಿಂದ ನನ್ನಿಂದ ನನ್ನ ಈ ಬಾಲದ ಬಂಧನದಿಂದ ಬಿಡಿಸಿಕೊಳ್ಳಲಾಯಿತು ನಿನಗೆ ಅಜ್ಞಾನಿ. ವಾಲಿ ವಾಲಿ, ನನ್ನನ್ನ ಬಿಟ್ಟು ಬಿಡು. ಇನ್ನೆಂದು ನಿನ್ನ ಸಹವಾಸಕ್ಕೆ ನಾನು ಬರುವುದಿಲ್ಲ. ಬಿಟ್ಟು ಬಿಡು ವಾಲಿ, ನನ್ನನ್ನು ಬಿಟ್ಟು ಬಿಡು. ನಿನ್ನ ಆಪ್ತರಾಗಿ ಅರ್ಥವಾಯಿತು. ಕ್ಷಮಿಸುವುದೇ ಈ ವಾಲಿಯ ಗುಣ. ನಿನ್ನನ್ನು ಕ್ಷಮಿಸಿದ್ದೇನೆ. ವಾಲಿ, ನನ್ನನ್ನು ಮಿತ್ರನನ್ನಾಗಿ ಮಾಡಿಕೊಳ್ಳಿದೆಯಾ? ಒಂದು ಹಂತದಲ್ಲಿ ಆ ಸುವರ್ಣ ಲಂಕೆಯನ್ನು ಅಲಂಕರಿಸಿರುವವನು ಇರಲಿ, ನನಗೆ ಮಿತ್ರಸ್ಥಾನ ಕೊಡುತ್ತೇನೆ. ಬಾ ವಾಲಿ ಮಿತ್ರ. ನಡೆ ನನ್ನ ರಾಜ್ಯಕ್ಕೆ. ರಾಜಾದಿರಾಜ ರಾಜಮಾರ್ತಾಂಡ ರಾಜಗಂಭೀರ ರಾಜಕುಲ ತಿಲಕ ರಾಜಕುಲ ಶ್ರೇಷ್ಠ ವಾನರ ಕುಲೋತ್ತಮ ಕಿಷ್ಕಿಂಧಾಧೀಶ ಸುಗ್ರೀವ ಮಹಾರಾಜರಿಗೆ ಬಹುಬರ ಬಹುಬರ. ಮಾತೆ, ವಂದಿಸಿಕೊಂಡಿದ್ದೆ. ಮಾತೆ, ಹಿಂದೇಕೋ ನಿಮ್ಮ ಮುಖದಲ್ಲಿ ಭಾವನೆ ಇದೆ. ಏನಾಯಿತು ಮಾತೆ? ಏನು ಚಿಂತನೆ ಮಾಡುತ್ತಿದ್ದೀರಿ?
ಮೈದುನ ಸುಗ್ರೀವ, ಮಾತೆ ಪ್ರಚಂಡ ವಾಲಿಯ ಕಾಲಾನಂತರ ಸುಗ್ರೀವ ತನ್ನ ಅತ್ತಿಗೆಯನ್ನು ಬಲವಂತವಾಗಿ ಮದುವೆಯಾಗಿ ಬಂಧನದಲ್ಲಿರಿಸಿದ್ದಾನಂತೆ ಎಂಬ ಸುದ್ದಿ ಲೋಕದಲ್ಲಿಡೀ ಹಬ್ಬಿರುವುದನ್ನು ಕೇಳಿ ಖೇದವಾಯಿತು. ಹೌದು ತಾಯಿ, ಅಣ್ಣನಿಲ್ಲದ ಈ ಕಿಷ್ಕಿಂದೆ ಬರಿದಾಗಿದೆ ತಾಯಿ, ಬರಿದಾಗಿದೆ. ಚಿಕ್ಕಂದಿನಿಂದಲೂ ಅಣ್ಣನಿಂದ ಸಹವರ್ತಿಯಾಗಿ ಬೆಳೆದ ನನಗೆ ಅಣ್ಣನ ಸಾವು ನನ್ನನ್ನು ಚರ್ಚರಿತನನ್ನಾಗಿ ಮಾಡಿದೆ ತಾಯಿ. ಅಂದು ಆ ದುಷ್ಟ ಮಾಯಾವಿಯನ್ನು ಕೊಲ್ಲಲೆಂದು ಗುಹೆಯೊಳಗೆ ಸೇರಿದ ನನ್ನಣ್ಣ ವಾಲಿ ಸ್ವಲ್ಪ ಸಮಯದ ನಂತರ ಹರಿದು ಬಂದ ರಕ್ತವನ್ನು ನೋಡಿ ವಾಲಿ ಸತ್ತ ಎಂದು ನಾನು ಹೆದರಿದೆ, ರಾಜ್ಯಕ್ಕೆ ಹಿಂದಿರುಗುವಂತಾಗಿದೆ. ಆದರೆ ಆ ದುಷ್ಟ ರಾಕ್ಷಸ ಅಲ್ಲಿಯೇ ಸತ್ತು ಹೋಗಲಿ ಎಂದು ಆ ಗುಹೆಗೆ ಅಡ್ಡಲಾಗಿ ಒಂದು ಬಂಡೆಯನ್ನಿಟ್ಟು ಬಂದೆ. ಮಾತೆ, ಅಣ್ಣನ ಪ್ರತಿರೂಪವನ್ನು ನಿನ್ನಲ್ಲಿ ಕಂಡು ಈ ರಾಜ್ಯವನ್ನು ಭಾರ ಮಾಡುತ್ತಿದ್ದೇನೆ. ನೀವು ನಮ್ಮನ್ನು ಆಶೀರ್ವದಿಸಬೇಕು ತಾಯಿ. ನಿಮಗಷ್ಟೇ ಮಾತ್ರ ಸೇವೆ. ನಾನು ಅವರಲ್ಲಿ ಮಾತೃ ಹೃದಯವನ್ನು ಕಂಡಿದ್ದೆ, ಅದರ ಸವಿಯನ್ನು ಉಂಡಿದ್ದೆ. ಅಕ್ಕ, ನೀವು ಆಜ್ಞಾಪಿಸಬೇಕು, ನಾವು ಪಾಲಿಸಬೇಕು. ಸಹೋದರಿ ರುಮೆ, ಅದೇನೇ ಆಜ್ಞೆ ಎಂದು ನಾವೆಲ್ಲರೂ ಒಂದೇ. ಭ್ರಾತೃತ್ವ ಶ್ರೇಷ್ಠರಲ್ಲಿ ವಾಲಿ ಸುಗ್ರೀವರು ಹೇಗೋ, ಸಹೋದರಿಯರಲ್ಲಿ ತಾರೆ ರುಮೆ ಸಹ. ಹಾಗಾಗಿ ಇಂದಿನ ಈ ಸಭೆ ಸುಗ್ರೀವಮಯವಾಗಲಿ. ಆಗಲಿ. ಗಾಯಕರೇ, ಆಸೀನರಾಗಿ ಹಾ ಕೂತ್ಕೊಳ್ಳಿ. ಆನಂದಮಯ ಗದಯ ಏತದೆ ಭಯಮಾನೋ ಸೂರ್ಯೋದಯ ಚಂದ್ರೋದಯ ದೇವರ ದಯಕಾನೋ ಆನಂದಮಯ ಗದಯ ಬಿಸಿಲಿದು ಬರೆ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣೋ ಸೂರ್ಯನು ಬರೆ ರವಿಯಲ್ಲವೋ ಆ ಭ್ರಾಂತಿಯ ಮಾನೋ ಬಿಸಿಲಿದು ಬರೆ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣೋ ಸೂರ್ಯನು ಬರಿ ರವಿಯಲ್ಲವೋ
ಮಹಾಭ್ರಾಂತಿಯ ಹೃದಯ ರವಿವದನರ ಶಿವಂದರವೋ ಪರಿಕನ್ನದು ಮಣ್ಣೋ ಇವನೆಲ್ಲರ ಸೌಂದರ್ಯವೇ ಶವಮುಖದ ರವಿವದನರ ಶಿವಂದರವೋ ಪರಿಕನ್ನದು ಮಣ್ಣೋ ಇವನೆಲ್ಲರೆ ಸೌಂದರ್ಯವೇ ಶವಮುಖದ ಆನಂದಮಯಿ ಜಗದಯ ಹೃದಯದೊಳೆ ಹೃದಯವ ಕಾಣ್ ಅದೇ ಅಂಗದ ಶಿವ ಕಾಣದೆ ಕವಿ ಗುರುಡನು ಶಿವ ಕಾವ್ಯದ ಕಣ್ಣು ಹೃದಯದೊಳೆ ಹೃದಯವ ಕಾಣ್ ಅದೇ ಅಂಗದ ಶಿವ ಕಾಣದೆ ಕವಿ ಗುರುಡನೋ ಶಿವ ಕಾವ್ಯದ ಆನಂದಮಯಾಯಿ ಜಗದಯ ಏತಯಮಾನೋ ಸೂರ್ಯೋದಯ ಏತಯಗಾನೋ ರಾವಣನಿಂದ ಸೋತೆ, ದುಂದವಿಯಿಂದ ಸೋತೆ, ಮಾಯಾವಿಯಿಂದ ಸೋತೆ. ಆದರೂ ಈ ವಾಲಿ ಸಹೋದರನ ಮೇಲಿನ ಪ್ರೀತಿಯಿಂದ ನನ್ನ ಒಡ್ಡಾಲಗದಲ್ಲಿ ಸರಿಸಮಾನಾಗಿ ನಿನಗೆ ಸ್ಥಾನವನ್ನಿತ್ತು. ಒಡ್ಡಾಲಗದಲ್ಲಿ ಕೂರಿಸಿದರೆ ವಾಲಿ ಸತ್ತ ಎಂದು ಪ್ರಜೆಗಳನ್ನು ನಂಬಿಸಿ ರಾಜ್ಯಭಾರ ಮಾಡುತ್ತಿರುವೆಯಾ ಪ್ರಜಾದ್ರೋಹಿ? ಮಾತ್ರ ಸ್ವರೂಪಗಳು ಅಂತಹ ತಾರನ್ನ ಪಟ್ಟದ ರಸೆಯನ್ನಾಗಿ ಮಾಡಿಕೊಂಡು ಮಾತನಾಡಬೇಡ.
ರಾಜದ್ರೋಹ ಮಾಡಿದ ಮಾತೃದ್ರೋಹಿ ನೀನು. ಸ್ವಾಮಿ, ಪತಿದೇವ, ಮಹಾರಾಜ, ನೀವು ಬದುಕಿದ್ದೀರೆನ್ನುವ ಸುದ್ದಿಯೇ ನಮಗೆ ಸಂತೋಷದ ಸುದ್ದಿ. ಕೋಪಿಸಿಕೊಳ್ಳಬೇಡಿ, ಸುಗ್ರೀವನ ದೇವೇನು ತಪ್ಪಿಲ್ಲ. ವಾಲಿ ಹುಚ್ಚನಲ್ಲ. ಶಾಂತರಾಗಿ, ಶಾಂತರಾಗಿ. ಈ ಕಾಮಾಂಧ ರಾಜ್ಯದ ಅಭಿಲಾಷೆ ಇರುವ ಈ ಪಂಡಿತ. ರುಮೇ, ಭಾವ, ಮಹಾರಾಜ, ಅಖಂಡ ಭೂಮಂಡಲದ ಅಖಂಡ ಪ್ರಚಂಡ ಎಂಬ ಪ್ರಖ್ಯಾತ ಬಂದರು ನೀವು. ದೇವ, ದಾನವ, ಮಾನವ, ಗಂಧರ್ವ, ಅತಳ, ವಿತಳ, ಸುತಳ, ಪಾತಾಳ, ರಸಾತಳ, ಅಷ್ಟೇಕೆ ಸಪ್ತಲೋಕಗಳು ವಾಲಿ ಮಾಯಾವಿಯಿಂದ ಹತನಾದ ಎಂದು ನಂಬಿರುವಾಗ ನನ್ನ ಪತಿ ದೇವನ ತಪ್ಪೇನು ಭಾವ? ಏನು ರುಮೇ? ತಪ್ಪೇನು? ಈ ಪ್ರಚಂಡ ವಾಲಿಯನ್ನ ಸೆಣಸುವವರಿಲ್ಲ, ಸೋಲಿಸುವವರಿಲ್ಲ. ಆ ವಿಷಯ ಗೊತ್ತಿದ್ದು ಇವನಿಗೆ ಹೇಳಿದ ಸುಳ್ಳನ್ನ ಸ್ವಾಮಿ, ಅಪ್ಪ, ಉದ್ದಡದಕ್ಕೆ ಕ್ಷಮೆ ಇರಲಿ. ಚಿಕ್ಕಪ್ಪ ತುಂಬಾ ಒಳ್ಳೆಯವರು, ಅವರನ್ನು ಬಿಟ್ಟು ಬಿಡಿ, ಅವರನ್ನು ಬಿಟ್ಟು ಬಿಡಿ. ಅಂಗದ ಪುತ್ರನೆಂಬ ವಾತ್ಸಲ್ಯದಿಂದ ಸಹಿಸುತ್ತಿದ್ದೇನೆ. ಸುಮ್ಮನೆ ನಿಂತರೆ ಸರಿ, ಇಲ್ಲದಿದ್ದರೆ ಅವರನ್ನು ಕ್ಷಮಿಸಿ ಬಿಡಿ. ನಾನು ಇರುವಾಗಲೇ ನಾನು ಸತ್ಯನೆಂದು ಸುಳ್ಳು ಸುದ್ದಿ ಹಬ್ಬಿಸಿರ್ತಲ್ವ. ನನ್ನ ಹೆಂಡತಿಯನ್ನು ಪಟ್ಟದ ರಸೆಯನ್ನಾಗಿ ಮಾಡಿಕೊಂಡೇ ಅಲ್ಲ, ಈಗ ನಾನು ನಿನ್ನ ಹೆಂಡತಿ ರುಕ್ಮೆಯನ್ನು ನನ್ನ ಪಟ್ಟದ ರಸೆಯನ್ನಾಗಿ ಮಾಡಿಕೊಳ್ಳುತ್ತೇನೆ. ಯಾರಲ್ಲಿ ಇವರನ್ನು ನನ್ನ ಅಂತಃಪುರಕ್ಕೆ ಏರಿ. ಈ ಆಸ್ಥಾನದಲ್ಲಿ ವಾಲಿ ಒಬ್ಬನೇ ಇರಬೇಕು. ಏಕಾಂತವನ್ನು ಬಯಸುತ್ತೇನೆ. ಎಲ್ಲರೂ ಹೊರಡಿ ಇಲ್ಲಿಂದ. ದುಂದುಬಿ ಹಾಗೂ ವಾನರ ರಾಜ ವಾಲಿ ನಡುವೆ ಘೋರ ಯುದ್ಧ ನಡೆಯುತ್ತದೆ. ಮಾಯಾವಿ ಮಹಾರಾಜ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಾನೆ. ಮಾಯಾವಿ ಸೋಲಿನ ಭಯದಿಂದ ಗುಹೆಯೊಳಗೆ ಓಡುತ್ತಾನೆ. ವಾಲಿ ತಮ್ಮ ಸುಗ್ರೀವನನ್ನು ಬಾಗಿಲಲ್ಲಿ ನಿಲ್ಲಿಸಿ ರಾಕ್ಷಸನನ್ನು ಬೆನ್ನಟ್ಟಿ ಹೋಗುತ್ತಾನೆ. ಸ್ವಲ್ಪ ಸಮಯದ ನಂತರ ಗುಹೆಯಿಂದ ಬಂದ ಕೇಳಿ ರಾಕ್ಷಸನ ಹತನಾದ ಎಂದು ರಾಕ್ಷಸ ಗುಹೆಯಿಂದ ಹೊರಗೆ ಬಂದು ಗುಹೆ ಅಡ್ಡಲಾಗಿ ಬಂಡೆಯನ್ನು ಇಟ್ಟುಕೊಂಡು ರಾಜ್ಯಭಾರ ಮಾಡುತ್ತಿರುತ್ತಾನೆ. ದುಂದುವಿಯನ್ನು ಸಂಹರಿಸುತ್ತಾನೆ. ಬಂದ 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 ಇದೇ ರಾಕ್ಷಸರಿಗೆ ರಸದೂಟ. ಸಿಕ್ಕವರನ್ನೆಲ್ಲ ಸದೆ ಮಾಡಿದು ಅಲ್ಲೋಲ ಕಲ್ಲೋಲವನ್ನುಂಟು ಮಾಡಿ ಹುರಿದು ಮುಕ್ಕುವುದೇ ಇದೊಂದು ನಿತ್ಯದ ಕಾಯಕ.
ಸಗ್ನ. ಇಂದು ಇಂದು ಯಾರಾದರೂ ನನ್ನೊಡನೆ ಹೋರಾಡಲು ಬರುವಿರಾ? 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 ಯಾರಿಂದಲೂ ಪ್ರತ್ಯುತ್ತರವನ್ನ ನಿರೀಕ್ಷಿಸುವಂತಿಲ್ಲ. ಇಂದೇಕೋ ಈ ಸಮುದ್ರ ರಾಜನು ಶಾಂತವಾಗಿದ್ದಾನೆ. ಅವನನ್ನೇ ಯುದ್ಧಕ್ಕೆ ಆಹ್ವಾನಿಸಿದರೆ ಹೇ ಸಮುದ್ರ ರಾಜ, ಇಂದು ನಿನ್ನೊಡನೆ ಹೋರಾಡುವ ಮನಸ್ಸಾಗಿದೆ. ನನ್ನೊಡನೆ ಹೋರಾಡುವೆಯಂತೆ ಕ್ಷಣಾರ್ಧದಲ್ಲಿ ಸೋಲಿಸುತ್ತೇನೆ. ರಾಕ್ಷಸ ಕುಲಕ್ಕೆ ಬೇಕಾಗಿರುವುದು ಯುದ್ಧವೇ ಹೊರತು ಇನ್ನು ಯಾವುದು ಬೇಕಾಗಿಲ್ಲ. ನಮಗೆ ರಾಜರುಗಳ ತರ ರಾಜ್ಯ ಬೇಡ, ಬೇರೇನು ಇತರೆ ಒಡವೆಗಳು ಬೇಡ, ಆಸ್ತಿಪಾಸ್ತಿಗಳು ಬೇಡ, ಬೇಕಾಗಿಲ್ಲ. ನಮಗೆ ಬೇಕಾಗಿರುವುದು ಯುದ್ಧ, ಯುದ್ಧ, ಯುದ್ಧ. ದಾನವ, ದುಂದುಬಿ, ನಾನು ಸಮುದ್ರ ರಾಜ. ನಾನು ನಿನ್ನೊಂದಿಗೆ ಯುದ್ಧ ಮಾಡುವುದು ಸಾಧ್ಯವಿಲ್ಲ. ನಿನ್ನ ಪರಾಕ್ರಮವೇನು ಸಾಮಾನ್ಯವೇ? ದಾನವ ಶ್ರೇಷ್ಠ, ಮಾಯಾಸುರ ಹಾಗೂ ಅಪ್ಸರ ಕನ್ಯೆ ಹೇಮಾದೇವಿಯ ಪುತ್ರ ನೀನು. ಹಲವಾರು ವರುಷ ತಪಗೈದು ಭಯಂಕರ ವರಗಳನ್ನು ಪಡೆದ ಪರಾಕ್ರಮಿ ಎನ್ನಿಸಿಕೊಂಡವನು. ನಾನು ನಿನ್ನೊಂದಿಗೆ ಹೋರಾಡಲು ಅಸಮರ್ಥ ಕಣಯ್ಯ, ಅಸಮರ್ಥ. ಹಿಮವಂತನಲ್ಲಿಗೆ ಹೋಗು, ಅವನು ನಿನಗೆ ಸರಿಯಾದ ಸಮರ್ಥ. ಹೋಗು. ಅಸಮರ್ಥ, ಅಸಮರ್ಥ. ಮದೋನ್ನಮತ್ತನಾದ ಮಹಾಪರಾಕ್ರಮಿ ಈ ದುಂದುಭಿಯೊಂದಿಗೆ ಹೋರಾಡಲು, ಯುದ್ಧ ಮಾಡಲು ಎಲ್ಲರೂ ಅಸಮರ್ಥರೇ. ಹಿಮವಂತನಂತೆ ಅವನೇನು ಬೊಗಳುವನೋ ನೋಡಿಯೇ ಬಿಡೋಣ. ಹೇ ಹಿಮವಂತ, ನೀನಾದರೂ ನನ್ನೊಡನೆ ಯುದ್ಧಕ್ಕೆ ಬರುವೆಯಾ? ಈ ರಕ್ಕಸ ತಿಲಕ ಕರೆದ ಮೇಲೆ ಬರಲೇಬೇಕು. ಆ ಯುದ್ಧಕ್ಕೆ. ಯುದ್ಧೋನ್ಮತ್ತನಾದ ರಾಕ್ಷಸನೇ, ನಾನು ನಿನ್ನೊಂದಿಗೆ ಹೋರಾಡಲು ಅಶಕ್ತ. ನೀನ್ಯಾರು? ನಿನ್ನ ಪರಾಕ್ರಮವೇನು? ನಿನ್ನ ಜನ್ಮ ರಹಸ್ಯವೆಲ್ಲವನ್ನೂ ನಾ ಬಲ್ಲೆ. ಪ್ರಚಂಡ ರಾವಣನ ಮಡದಿ ಮಂಡೋದರಿ ನಿನ್ನ ಸಹೋದರಿ. ನಿನ್ನಷ್ಟೇ ಪರಾಕ್ರಮಿ ಮಾಯಾವಿ ನಿನ್ನ ಸಹೋದರ. ಇಂತಿಪ್ಪ ನಿನ್ನನ್ನು ನಾನು ಗೆಲ್ಲಲಾದೀತೆ. ಹಿಮಾಲಯವು ತಪಸ್ಸೋತ್ತಮರಿಗೆ ಆಶ್ರಯ ತಾಣ. ರಾವಣನನ್ನೇ ಸೋಲಿಸಿದ ಪರಾಕ್ರಮಿಯೊಬ್ಬನಿದ್ದಾನೆ, ಪ್ರಚಂಡ ಪರಾಕ್ರಮಿ ವಾಲಿ. ಕಿಷ್ಕಿಂಧೆಯ ರಾಜ ವಾನರೋತ್ತಮ. ಅವನು ನಿನಗೆ ಸರಿಯಾದ ಸಾಮರ್ಥ್ಯಕ್ಕೆ ಸರಿ ಹೋಗುತ್ತಾನೆ. ಅವನೊಂದಿಗೆ ಹೋರಾಡು. ಹೋಗು, ಹೋಗು. ಪ್ರಚಂಡ, ಪ್ರಚಂಡ, ಪ್ರಚಂಡನೇ ಅವನು, ಪರಾಕ್ರಮಿಯೇ. ಇದೇನು ಬಗಳುತ್ತಿರುವೆ ಹಿಮವಂತ? ಬಾಲವನ್ನು ಅಲ್ಲಾಡಿಸುತ್ತ ಮರದಿಂದ ಮರಕ್ಕೆ ಜಿಗಿಯುವ ಮಂಗ. ಸೊಪ್ಪು, ಹಣ್ಣು, ಅಡಿಕೆ ಇತ್ಯಾದಿಗಳನ್ನು ತಿಂದು ಬದುಕುವ ಆ ಕೆಂಪು ಮೋತಿಯ ಕೋತಿ ನನ್ನ ಪರಾಕ್ರಮಕ್ಕೆ ಸಮನೆ. ನೀನು ಅಶಕ್ತ,
ಅವನು ಅಸಮರ್ಥ. ಈದುಂದುಭಿ ಸರ್ವಸಮರ್ಥ. ಎಲವೋ ವಾಲಿ, ನೀನು ನನ್ನ ಸಹೋದರನು ಕೊಂದ ದುಷ್ಟ. ನಿನ್ನನ್ನು ನನ್ನ ಭುಜಬಲದ ಪರಾಕ್ರಮದಿಂದಲೇ ಕೊಂದು ನಿನ್ನ ಬಾಲವನ್ನ ಕತ್ತರಿಸಿ ಬಿಡದಿದ್ದರೆ ನಾನು ರಾಕ್ಷಸ ತಿಲಕ ದುಂದುಭಿಯೇ ಅಲ್ಲ. ಅದು ಯಾವ ಮರದ ಕೊಂಬೆಯ ರೆಂಬೆಯ ತುತ್ತ ತುದಿಯಲ್ಲಿ ಅಡಗಿದ್ದರೂ ನಿನ್ನನ್ನು ಬಿಡಲಾರೆ ನಿನ್ನನ್ನು. ಬರುತ್ತಿದ್ದೇನೆ, ನನ್ನಿಂದಲೇ ನಿನ್ನ ಅಂತ್ಯ. ಸಿದ್ಧನಾಗು ಯುದ್ಧಕ್ಕೆ, ಬರುತ್ತಿದ್ದೇನೆ. ವಾಲಿಯಿಂದ ಹತನಾದ ಸುಗ್ರೀವ ರಾಮ ಲಕ್ಷ್ಮಣನ ಆಶ್ರಯವನ್ನು ಬಯಸಿ ಹೋಗಿದ್ದಾನೆ. ಮಿತ್ರ ಸುಗ್ರೀವ, ಸ್ವಾಮಿ, ಮಾತಿನ ಪ್ರಕಾರ ದುಂದುಭಿಯ ಅಸ್ಥಿಯನ್ನ ಎಡೆಗಾಲಿನ ಬೆರಳಿನಿಂದ ಒದೆದು ಯೋಜನಾಂತರ ದೂರಕ್ಕೆ ಕಳಿಸಿದ್ದೇನೆ. ಎರಡನೆಯದಾಗಿ ಸಪ್ತ ತಾಳೆ ಮರಗಳನ್ನ, ಸಾಲು ಸಾಲಾಗಿರುವಂತಹ ಸಪ್ತ ತಾಳೆ ಮರಗಳನ್ನ ಒಂದೇ ಬಾಣದಿಂದ ಹೊಡೆದು ತುಂಡರಿಸಿದ್ದೇನೆ. ಇನ್ನೂ ಏನಾದರೂ ಪರೀಕ್ಷೆ ಇದೆ? ಇಲ್ಲ ಸ್ವಾಮಿ, ದಯಮಾಡಿ ನನ್ನನ್ನು ಕ್ಷಮಿಸಿದೆ. ನಿಮ್ಮ ಸಾಮರ್ಥ್ಯದ ಮೇಲಿನ ಸಂಶಯದಿಂದಲ್ಲ ನಾನು ಹೀಗೆ ನಡೆದುಕೊಂಡಿರುವುದು. ಆ ವಾಲಿಯ ಶಕ್ತಿಯ ಮೇಲಿನ ಭಯದಿಂದ. ನೀವು 1000 ವಾಲಿಯ ಪರಾಕ್ರಮಕ್ಕಿಂತಲೂ ಬಿಗಿದಾದವರು. ಸ್ವಾಮಿ, ನಾನು ಸಂಪೂರ್ಣ ಶರಣಾಗಿದ್ದೇನೆ. ಹಾಗಾದರೆ ಫಲ ಮಾಡುವುದರಲ್ಲಿ ಅರ್ಥವಿಲ್ಲ. ಆದಷ್ಟು ಶೀಘ್ರವಾಗಿ ವಾಲಿಯನ್ನ ಯುದ್ಧಕ್ಕೆ ಆಹ್ವಾನಿಸು. ನಿನಗೆ ರಕ್ಷಣೆಯನ್ನು ನಾನು ಕೊಡುತ್ತೇನೆ. ಆದರೂ ರಾಮ, ಆ ವಾಲಿಯೊಂದಿಗೆ ಕಾದಾಡುವುದೆಂದರೆ ಯಾಕೋ ಮೈ ನಡುಗುತ್ತದೆ ಸ್ವಾಮಿ. ಹಿಂದೆ 10 ಬಾರಿ ಅವನಲ್ಲಿ ಯುದ್ಧಕ್ಕೆ ಹೋಗಿ ಪೆಟ್ಟು ತಿಂದು ಬಂದಿದ್ದೇನೆ. ಅವನೊಬ್ಬ ನಿಷ್ಕರುಣಿ. ನಾನು ತಮ್ಮ ಎನ್ನುವ ಭಾವನೆ ಅವನಿಗೆ ಹೊರಟು ಹೋಗಿದೆ ಸ್ವಾಮಿ. ಈ ಹಿಂದೆ ದುಂದುಭಿಯನ್ನ ಕೊಂದಂತ ಸಂದರ್ಭದಲ್ಲಿ ಆತನನ್ನ ಮೀರಿಸುವವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಎಂದು ಆತನಿಗೆ ಅಹಂಕಾರ ಬಂದಿದೆ. ಹಾಗಾಗಿ ನಿನ್ನ ರಕ್ಷಣೆಯನ್ನ ನಾನು ಮಾಡುತ್ತೇನೆ, ಯೋಚಿಸಬೇಡ. ಆಗಲಿ ಮಹಾಪ್ರಭು. ಸುಗ್ರೀವ ಸ್ವಾಮಿ, ನಮ್ಮ ಮಾತೆ ಸೀತಾಮಾತೆಯನ್ನು ಹುಡುಕಿಕೊಡುವುದಾಗಿ ನೀನು ಪ್ರಭು ಶ್ರೀರಾಮನಿಗೆ ಮಾತು ಕೊಟ್ಟಿರುವೆ. ಹೌದು. ಹೀಗಾಗಿ ನಿನ್ನ ರಾಜ್ಯ ಹಾಗೂ ನಿನ್ನ ಮಡದಿಯನ್ನು ಮರಳಿ ಕೊಡಿಸುವುದಾಗಿ ನಾವು ಹೇಳಿದ್ದೇವೆ. ಹೌದು. ಮೊದಲು ನಿನ್ನ ಕೆಲಸ ಆಗಲಿ. ಹೆದರಬೇಡ, ಧೈರ್ಯವಾಗಿ ಮುನ್ನು. ಆದರೂ ಲಕ್ಷ್ಮಣ ದೇವರು ನಿನ್ನ ಮನದಲ್ಲಿ ಇನ್ನೂ ಕೊಂಚ ಅನುಮಾನ ಇದ್ದಂತಿದೆ. ಪ್ರಭು ಶ್ರೀರಾಮನ ಮಾತಿಗೆ ನಂಬಿಕೆ ಕಳೆದುಕೊಳ್ಳಬೇಡ. ಸಾಕ್ಷಾತ್ ದೇವರೇ ರಕ್ಷಿಸುತ್ತೇನೆ ಎಂದು ಹೇಳಿದಾಗ ಅಳುಕುವುದು ತರವಲ್ಲ. ಇನ್ನೂ ತಡ ಮಾಡಿದರೆ ನಮ್ಮ ಮಾತೆ ಸೀತಾಮಾತೆಯ ಹುಡುಕುವ ಕಾರ್ಯಕ್ಕೆ ಕಾಲಹರಣ ಮಾಡಿದಂತಾಗುತ್ತದೆ. ಹೌದು ಹೌದು. ಸುಗ್ರೀವ, ಸ್ವಾಮಿ, ಪರಾಕ್ರಮದಲ್ಲಿ ನಂಬಿಕೆ ಇರಬೇಕು. ಗೆಲ್ಲಲಾರೆ ಎನ್ನುವಂತ ಅಪನಂಬಿಕೆ ಸೋಲಿಗೆ ಕಾರಣವಾಗುತ್ತದೆ. ಎದುರಾಳಿಗಳ ಪರಾಕ್ರಮದ ಬಗ್ಗೆ ಯೋಚನೆ ಮಾಡಬೇಡ. ನಿನ್ನ ಶಕ್ತಿಯನ್ನ
ಶಕ್ತಿಯನ್ನ ಪ್ರದರ್ಶಿಸು, ನಿನಗೆ ಜಯವಾಗುತ್ತದೆ. ವಾಲಿಗೆ ಈಗ ಅಂತ್ಯ ಸಮೀಪಿಸುತ್ತಾ ಇದೆ. ಆಗಲಿ ಸ್ವಾಮಿ, ನಿಮ್ಮ ಅಣತಿಯಂತೆ ಆಗಲಿ. ನಿಮ್ಮ ಆಶೀರ್ವಾದವೇ ನನಗೆ ವಿಜಯ ಮಾಡಿ. ನಾನೀಗ ಸಂಪೂರ್ಣವಾಗಿ ಸಿದ್ಧನಾಗಿದ್ದೇನೆ. ನಡೆ. ಹೇ ವಾಲಿ, ರಾಮನಿಂದ ಅಭಯ ಪಡೆದಿದ್ದಾಗಿದೆ. 10 ಬಾರಿ ನಿನ್ನಲ್ಲಿ ಯುದ್ಧಕ್ಕೆ ಬಂದರೇನಂತೆ, ಇದು 11, ಇನ್ನೊಂದಲ್ಲ. ಇಂದು ನಿನ್ನ ಸಾವು ಖಚಿತ. ಬಾ ಹೇ ವಾಲಿ, ಬಾ ಯುದ್ಧಕ್ಕೆ. ಎಲ್ಲಿ ಅಡಗಿ ಕುಳಿತಿರುವೆ? ಇನ್ನು ನಿನ್ನನ್ನು ಕೊಲ್ಲಲೆಂದೇ ಬರುತ್ತಿದ್ದಾನೆ. ಹೇ ವಾಲಿ, ಹೇ ವಾಲಿ, ಪ್ರಪಂಚಕ್ಕೆಲ್ಲ ನಾನೇ ಬಲಶಾಲಿ ಎಂದು ದುರಂಕಾರದಿಂದ ಮೆರೆಯುತ್ತಿರುವೆಯ? ಇಂದು ನಿನ್ನ ಪರಾಕ್ರಮ ನನ್ನೆದುರು ನಿಲ್ಲುವುದಿಲ್ಲ. ನಿನ್ನನ್ನು ಕೊಲ್ಲುವುದೇ ನನ್ನ ತೀರ್ಮಾನ. ನನ್ನನ್ನು ಕೊಲ್ಲುವುದು ಹಾಗಿರಲಿ, ನನ್ನ ಪೆಟ್ಟನ್ನು ತಡೆದುಕೊಳ್ಳುವುದಕ್ಕೆ ಶಕ್ತಿ ಇದೆಯೋ ನೋಡಿಕೋ. ಅಂದು ಕಿಷ್ಕಿಂಧೆಯಾಗಿ ನನ್ನನ್ನು ಮುಗಿಸಿದ್ದಾರೆ. ಇಂದು ಈ ಪ್ರಹಸನವೇ ಇರುತ್ತಿರಲಿಲ್ಲ. ನಾನು ಬದುಕಿರುವಾಗಲೇ ನನ್ನ ಹೆಂಡತಿಯನ್ನು ಬಲಾತ್ಕಾರದಿಂದ ಮದುವೆಯಾಗಿ ದುಷ್ಟ ಕೆಲಸವನ್ನು ಮಾಡಿರುವೆ. ಛೀ! ನಿನ್ನೊಂದಿಗೆ ನನಗೆ ಹೋರಾಡಲು ಹೇಸಿಕೆಯಾಗುತ್ತಿದೆ. ಆದರೆ ಇಂದು ನಿನ್ನನ್ನು ಕೊಲ್ಲಲೇಬೇಕು, ಅನಿವಾರ್ಯ. ನಿನ್ನನ್ನು ಕೊಂದು ನನ್ನ ಹೆಂಡತಿಯ ಬಂಧನದಿಂದ ಮುಕ್ತಿಗೊಳಿಸುತ್ತೇನೆ. ಬಾ! ಆಯುಧದೊಂದಿಗೆ ಹೋರಾಡೋಣ. ಬಾ. ಬಾ!
ಪ್ರಿಯೋತ್ತಮ, ನೋವು ನಮ್ಮನ್ನು ಹತಾಶರನ್ನಾಗಿ ಮಾಡುತ್ತದೆ. ನೋವನ್ನ ಕೊಡುವವರಿಗೆ ನೋವಿನ ಅರಿವಿರುವುದಿಲ್ಲ. ನನಗೆ ನೀನು ಶತ್ರುವಂತೂ ಅಲ್ಲ, ನೀನು ಒಂದು ದೇಶದ ರಾಜನೂ ಅಲ್ಲ. ನೋಡು, ದುಷ್ಟ ಪ್ರಾಣಿ ನೀನು ಅಹಂಕಾರದ ಮದವರಿತ ಮಂಗ ನೀನು. ದುರ್ಬಲನಾದ ನಿನ್ನ ತಮ್ಮನನ್ನ ಹಿಂಸಿಸುತ್ತಿರುವ ಅವಿವೇಕಿ ನೀನು ಕಿಷ್ಕಿಂಧೆಗೆ ನ್ಯಾಯಾಧೀಶನೆಂದು ಕೇಳಿದ್ದೇನೆ. ನೋಡು, ಸುಗ್ರೀವ ರಾಜ್ಯಭಾರವನ್ನ ಮಾಡುವಾಗ ಒತ್ತಿಗೆಯನ್ನ ಮಾತೃವಾತ್ಸಲ್ಯದಿಂದ ಕಂಡು ಅವಳಿಗೆ ಗೌರವವನ್ನು ಕೊಟ್ಟು ಅವಳ ಆಜ್ಞೆಯ ಪ್ರಕಾರ ರಾಜ್ಯಭಾರವನ್ನ ಮಾಡುತ್ತಾ ಇದ್ದ. ಆದರೆ ನೀನು ತಮ್ಮನಿದ್ದಾಗಲೂ ಅವನನ್ನು ಪರಿಗಣಿಸದೆ ಅವನ ಹೆಂಡತಿಯನ್ನ ಬಲವಂತವಾಗಿ ಇರಿಸಿಕೊಂಡಿದ್ದೀಯ. ಇದು ಅಪರಾಧವಲ್ಲವೇ? ಅಷ್ಟೇ ಅಲ್ಲ, ತಮ್ಮನ ಹೆಂಡತಿ ಮಗಳಿಗೆ ಸಮಾನ. ದೈಹಿಕವಾಗಿ ಅವಳನ್ನ ಬಯಸಿದೆ. ಅದರಿಂದ ನಾನು ನಿನ್ನ ಶಿರಚ್ಛೇದನ ಮಾಡಬಹುದಿತ್ತು. ಆದರೆ ನಾನು ಆ ಕೆಲಸವನ್ನ ಮಾಡಲಿಲ್ಲ. ಯಾಕೆ? ನೋಡು, ನಿನ್ನನ್ನು ನಾನು ಕೊಲ್ಲಬಹುದಿತ್ತು, ಕೊಂದಿಲ್ಲ. ನಿನ್ನ ಕಾಯಖಂಡನೆಯಿಂದ ಮಾಡಿದ್ದೇನೆ. ಅಂದರೆ ನನ್ನ ಬಾಣ ದೇಹದ ಭಾಗಕ್ಕೆ ಎಷ್ಟು ಹೋಗಬೇಕು ಎಂದು ನಿರ್ಧರಿಸಲ್ಪಟ್ಟಿದೆ. ವಾಲಿ, ಈಗಲಾದರೂ ಹೇಳು, ಸಂತೋಷದಿಂದ ಬದುಕಬೇಕೆನ್ನುವಂತ ಆಸೆಯನ್ನ ಹೊತ್ತಿದ್ದರೆ ಬಾಣವನ್ನು ಹಿಂತೆಗೆದುಕೊಳ್ಳುತ್ತೇನೆ. ವಾಲಿ, ನನ್ನನ್ನು ಕ್ಷಮಿಸಿಬಿಡು. ಅಂದು ನಿನಗೆ ಮಾತನಾಡಲು ಅವಕಾಶ ಕೊಟ್ಟಿದ್ದೇನೆ. ಇಂದು ಹೀಗಾಗುತ್ತಿದೆ. ಶ್ರೀರಾಮಚಂದ್ರನು ನನ್ನ ಸತಿ ಸೀತಾಮಾತೆಯನ್ನು ಹುಡುಕುವುದಕ್ಕೆ ನೀನೇ ಮೊದಲಿಲ್ಲ. ನನ್ನ ಸೈನ್ಯ ಅವರಿಗೆ ಸಹಾಯ ಆಗಲಿ. ರಾಮನಿಂದ ತಪ್ಪಾಗಬಾರದು. ಈಗ ನಾನು ವಿಷ್ಣುವಾಗಿ ನಿನಗೆ ಎರಡು ಮಾತನ್ನ ಹೇಳಬೇಕಾಗಿದೆ.
ನೋಡು, 2 ಯುಗಗಳನ್ನೇ ಕೆಳೆದ ನೀನು ಮಹಾಪುರುಷ. ಹಾಗೆ ಸಾವಿರಾರು ವರ್ಷಗಳನ್ನ ಪ್ರಪಂಚವನ್ನ ಕಂಡ ನೀನು ಮಹನೀಯ ಅಲ್ಲವೇ? ಹಾಗಾದರೆ ಯಾವ ರೀತಿಯಲ್ಲಿ ನಾನು ಮರದ ಹಿಂಭಾಗದಲ್ಲಿ ನಿಂತು ಬಾಣವನ್ನ ಪ್ರಯೋಗಿಸಿ ನಿನ್ನನ್ನ ಕೊಂದೆನೋ, ಅದೇ ರೀತಿಯಲ್ಲಿ ಮುಂದಿನ ಜನ್ಮದಲ್ಲಿ ಕೃಷ್ಣಾವತಾರದಲ್ಲಿ ಕೃಷ್ಣನ ಅಂತ್ಯಕ್ಕೆ ನೀನು ಕಾರಣನಾಗಬೇಕು. ನೀನು ಬೇಡನಾಗಿ ಹುಟ್ಟಿ ನನ್ನ ಅಂತ್ಯಗೊಳಿಸಬೇಕು. ಹಾಗೆ ನೋಡು, ಈಗ ಬಾಣವನ್ನ ನಿನ್ನ ದೇಹದ ಅರ್ಧ ಭಾಗವನ್ನ ಪ್ರವೇಶಿಸಿದೆ. ಈಗ ಸಂಪೂರ್ಣ ಭಾಗವನ್ನ ಕೊಂದುವುದಕ್ಕೆ ಆಜ್ಞಾಪಿಸುತ್ತಿದ್ದೇನೆ. ಆತ್ಮೀಯರೇ, ಈವರೆಗೂ ವಾಲಿ ಮೋಕ್ಷ ಎಂಬ ಈ ಒಂದು ಪೌರಾಣಿಕ ನಾಟಕವನ್ನು ತಾವೆಲ್ಲ ವೀಕ್ಷಿಸಿ ನಮ್ಮನ್ನು ಅನುಗ್ರಹಿಸಿದ್ದೀರಿ. ನಮ್ಮ ಇಡೀ ತಂಡದ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ಈಗ ಸಣ್ಣದಾಗಿ ಈ ಪಾತ್ರ ಪರಿಚಯವನ್ನು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದರಲ್ಲಿ ಶ್ರೀರಾಮನಾಗಿ ಶ್ರೀ ರಾಧಾಕೃಷ್ಣ ಬೆಳೆಯೂರು, ರಾವಣನಾಗಿ
ಶ್ರೀಯುತ ಶಂಕರ್ ಭಟ್. ನಾರದರಾಗಿ ಶ್ರೀಯುತ ಮೋಹನ್ ಭಾಸ್ಕರ್ ಹೆಗಡೆ. ದುಂದುಬಿಯಾಗಿ ಶ್ರೀ ಬಾಲಚಂದ್ರ ಹೆಗಡೆ. ವಿಷ್ಣುವಾಗಿ ಶ್ರೀ ಸತ್ಯನಾರಾಯಣ ಗಾಳಿ. ಲಕ್ಷ್ಮಣನಾಗಿ ಶ್ರೀಯುತ ಪ್ರಮೋದ್ ಹೆಗಡೆ. ಅಂಗದನಾಗಿ ಶ್ರೀಯುತ ಪೃಥ್ವಿರಾಜ್ ಮಿತ್ರ. ಹಾಗೆ ಪಾರ್ವತಿಯಾಗಿ ಕುಮಾರಿ ಪ್ರಾರ್ಥನಾ ಹೆಗಡೆ. ತಾರಾಮತಿಯಾಗಿ ಶ್ರೀಮತಿ ಮಧುರಾ ಗಾಂವ್ಕರ್. ರುಮೆಯಾಗಿ ಶ್ರೀಮತಿ ಆಶಾ ಮಿತ್ರ. ಹಾಗೆ ವಾಲಿಯಾಗಿ ಹೊರನಾಡು ರಾಜಗೋಪಾಲ್ ಜೋಶಿ ನಾನು. ಹಾಗೆ ಸುಗ್ರೀವನಾಗಿ ನಿರ್ದೇಶಕನಾಗಿ ಅಭಿನಯಿಸಿರುವವರು ಶ್ರೀಯುತ ಗಜಾನನ ಹೆಗಡೆ. ರಚನೆ ಕೂಡ ಶ್ರೀಯುತ ಗಜಾನನ ಹೆಗಡೆ ಅವರದ್ದೇ. ಹಿನ್ನೆಲೆ ಗಾಯದೊಂದಿಗೆ ಸಹಕರಿಸಿದ್ದಾರೆ ಸಹನಾ ಭಟ್. ಹಾಗೂ ನರ್ತಕಿಯಾಗಿ ನಮ್ಮೊಂದಿಗೆ ಈ ಪ್ರಸಂಗದಲ್ಲಿ ಸಹಕರಿಸಿದವರು ಕುಮಾರಿ ಶ್ರೇಯಾ ದೀಕ್ಷಿತ್ ಹಾಗೂ ಕುಮಾರಿ ಚಿತ್ತಶ್ರೀ. ಹಾಗೆ ಗಾಯಕ ನಮ್ಮೊಂದಿಗೆ ಹಾಡನ್ನು ಹೇಳಿ ಸಮರ್ಥ್ ಹೆಗಡೆ. ಹಾಗೆ ನಮ್ಮ ಎಲ್ಲ ವೇಷಭೂಷಣಗಳನ್ನು ಮಾಡಿಕೊಟ್ಟಿದ್ದು ಶ್ರೀಯುತ ದಿನೇಶ್ ಹಾಗೂ ಅವರ ತಂಡದವರು. ಅವರಿಗೂ ಸಹ ಅನಂತ ಧನ್ಯವಾದಗಳು. ಹಾಗೆ ಉತ್ತಮವಾಗಿ ಈ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಆತ್ಮೀಯರಿಗೂ ನಮ್ಮ ಪ್ರಣಾಮ. ಹಾಗೆ ಈ ವಸ್ತ್ರಗಳನ್ನು ವ್ಯವಸ್ಥೆ ಆಗಿರುವುದು ಪ್ರಸಿದ್ಧಿ ಕಾಸ್ಟ್ಯೂಮ್. ವೀಕ್ಷಿಸಿದ ತಮ್ಮೆಲ್ಲರಿಗೂ ನಮ್ಮ ತಂಡದ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ನಿಮ್ಮ ಪ್ರೀತಿ ಸದಾ ಹೀಗೆ ನಮ್ಮ ಮೇಲಿರಲಿ. ಶುಭಮಸ್ತು. ಕ್ಷಮಿಸಿ, ಈಶ್ವರನ ಪಾತ್ರದಲ್ಲಿ ಶ್ರೀಯುತ ಮಹಾಬಲೇಶ್ವರ್ ಹೆಗಡೆ. ಮಹಾಬಲೇಶ್ ಹೆಗಡೆ ಅವರು ನನಗೆ ಕ್ಷಮಿಸಬೇಕು. ನಮ್ಮನ್ನ ಇಷ್ಟು ಹೊತ್ತಿನ ತನಕ ರಾಮಕಥೆಯ ಒಂದು ಭಾಗದಲ್ಲಿ ರಂಜಿಸಿದ್ದಾರೆ. ಹಿನ್ನೆಲೆ ಸಂಗೀತದೊಂದಿಗೆ ಸಹಕರಿಸಿದ್ದಾರೆ ಶ್ರೀಯುತ ಶ್ರೀನಿವಾಸ್ ಹಾಗೂ ಅವರ ಹೆಸರು ಪುಣೇಶ್. ಧನ್ಯವಾದಗಳು ನಿಮಗೂ ಸಹ. ಈ ಎಲ್ಲ ಕಲಾವಿದರಿಗೆ ಅಖಿಲ ಹವ್ಯಕ ಮಹಾಸಭೆಯ ಕಾರ್ಯದರ್ಶಿಗಳಂತಹ ಶ್ರೀ ಆದಿತ್ಯ ಹೆಗಡೆ ಕಲ್ಗಾರ್ ಹಾಗೂ ಖ್ಯಾತ ಯಕ್ಷಗಾನ ಕಲಾವಿದರಂತಹ ಶ್ರೀ ತೋಟಿಮನೆ ಗಣಪತಿ ಹೆಗಡೆಯವರು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು. ಅವರ ಜೊತೆಗೆ ಭವ್ಯ ವೇದಿಕೆಯ ಸಂಚಾಲಕರಾದ ಮುರಳಿ ಕುಕ್ಕುಪುಣಿ ಅವರು ಕೂಡ ಜೊತೆಯಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲ ಕಲಾವಿದರಿಗೂ ಕೂಡ ಒಂದು ಪುಟ್ಟ ನೆನಪಿನ ಕಾಣಿಕೆಯ ಗೌರವವನ್ನು ಕೊಟ್ಟು ಸನ್ಮಾನಿಸಬೇಕು. ಇದು ನಮ್ಮ ಸೌಭಾಗ್ಯ. ಶ್ರೀಯುತ ತೋಟಿ ಗಣಪತಿ ಹೆಗಡೆಯವರು ಅತ್ಯದ್ಭುತ ಯಕ್ಷಗಾನ ಕಲಾವಿದರು. ಅವರ ಎದುರಿನಲ್ಲಿ ನಾವು ಇದೊಂದು ಪ್ರಸ್ತುತಪಡಿಸುವಂಥ ಸಂದರ್ಭ ಒದಗಿ ಬಂತು. ಅವರ ಕೈಯಿಂದನೇ ಈ ಒಂದು ನೆನಪಿನ ಕಾಣಿಕೆಯನ್ನು ಪಡಿತಾ ಇದ್ದೇವೆ. ಧನ್ಯೋಸ್ಮಿ. ಧನ್ಯವಾಯಿತು. ಬೇಗ ಬೇಗ ನಮ್ಮ ಕಾರ್ಯಕ್ರಮ ಮುಗಿಸಿ ಮುಂದಿನ ಕಾರ್ಯಕ್ರಮ ಅವಕಾಶ ಮಾಡಿಕೊಡ್ತೇವೆ. ಏನಾದರೂ ಸಮಯದಲ್ಲಿ ವ್ಯತ್ಯಯ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ರಾಮಭಾವದಲ್ಲಿ ನಮ್ಮನ್ನ ಇಷ್ಟು ಹೊತ್ತು ತೇಲಿಸಿದ್ದಾರೆ. ನಮ್ಮೆಲ್ಲರಲ್ಲಿ ಒಂದು ರಾಮ ಭಾವವನ್ನು ಪುಳಕಗೊಳ್ಳುವಂತೆ ಮಾಡಿದ್ದಾರೆ ಈ ನಾಟಕದ ಮೂಲಕ. ಜೊತೆಗೆ ಬಾಂಧವ್ಯದ ಬೆಸುಗೆಯೊಂದು ಹಾಗೂ ಸಹಜದ ಭಾವವೊಂದು ಇಲ್ಲಿ ಈ ನಾಟಕದ ಮೂಲಕ ಪ್ರಸ್ತುತಿಯಾಗಿದೆ ಅನ್ನೋ ಹೇಳುವುದಕ್ಕೆ ಹೆಮ್ಮೆಯಾಗ್ತದೆ. ಅಂದಿನಿಂದಲೂ ಇಂದಿನ ತನಕವೂ ನಮ್ಮ ಸಂಸ್ಕೃತಿಯ ಹಾದಿ ಬದಲಾಗಿಲ್ಲ. ಮುಂದೂ ಕೂಡ ಇದೇ ಹಾದಿ ಮುಂದುವರಿತದೆ. ಒಳಿತು ಕೆಡಕುಗಳ ನಡುವಿನ ಅಂತರ ಬದಲಾಗಬಹುದು, ಆದರೆ ಅದನ್ನು ಆರಿಸಿಕೊಳ್ಳುವ ಜಾಣ್ಮೆ ಮಾತ್ರ ನಮ್ಮಲ್ಲಿರಬೇಕು. ಅಂತಹವುಗಳನ್ನು ಹೇಳುವುದು ಇಂತಹ ಕಥಾನಕಗಳು, ಪ್ರಸ್ತುತಿಗಳು, ನಾಟಕಗಳು. ಇಂಥವುಗಳೇ ನಮ್ಮ ಮನೆಯನ್ನು ಮುಟ್ಟುವಂಥದ್ದು, ಮನವನ್ನು ತಟ್ಟುವಂಥದ್ದು. ಹಾಗಾಗಿ ಇವುಗಳ ಮೂಲಕ ನಮ್ಮ ಮಕ್ಕಳಿಗೆ ಪುರಾಣದ ಕಥೆಗಳನ್ನು ಹೇಳುವ ಮೂಲಕ ಹಾಗೂ ಅವುಗಳ ಸಾರವನ್ನು ತೋರ್ಪಡಿಸುವುದರ ಮೂಲಕ ನಮ್ಮ ಹವ್ಯಕರ ಕಲಾ ಸಿರಿವಂತಿಕೆ ಇವತ್ತಿನ ತನಕ ಇಷ್ಟು ಹೊತ್ತಿನ ತನಕ ಸಾಕಷ್ಟು ರೀತಿಯಲ್ಲಿ ಮೇಳೈಸಿದೆ.
ಎಲ್ಲ ಕಲಾವಿದರಿಗೆ ಮತ್ತೊಮ್ಮೆ ನಿಮ್ಮ ಜೋರಾದ ಚಪ್ಪಾಳೆ ಬರಲಿ ಅಂತ ಈ ಮೂಲಕ ಆಶಿಸ್ತೇವೆ. ಹಾಗೂ ಎಲ್ಲ ಕಲಾವಿದರು ಕೂಡ ಇಡೀ ಹವ್ಯಕ ಮಹಾಸಭೆ ತುಂಬು ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತದೆ. ಧನ್ಯೋಸ್ಮಿ. ಇನ್ನಷ್ಟು ಮತ್ತಷ್ಟು ಬೇಕೆನ್ನುವ ಹಾಗೆ ತಮ್ಮ ನಾಟಕ ಪ್ರಸ್ತುತಿ ಇತ್ತು ಅನ್ನುವುದು ಈ ಹೊತ್ತಿಗೆ ಹೆಮ್ಮೆ.